ಇವತ್ತು ಕಾರ್ಮಿಕ ಬಂಧುಗಳೇ, ಇವತ್ತು ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿ ಇವತ್ತು ನಮ್ಮ 4 ಸಾರಿಗೆ ನಿಯಮಗಳ ಕಾರ್ಮಿಕರ ವೇತನವನ್ನ 1/4/25ರಿಂದ ಜಾರಿಗೆ ಬರುವಂತ ಆದೇಶ ಮಾಡಿ 12% 31/3/25ರಿಂದ ಬೇಸಿಕ್ ಪೇಗೆ ಆಡ್ ಮಾಡಿ ವೇತನ ಪರಿಷ್ಕರಣೆ ಮಾಡಿ ಅಂತ ಆದೇಶವನ್ನು ಹೊರಡಿಸಿದ್ದಾರೆ. ಜೊತೆಗೆ ಇದನ್ನ ಆರ್ಥಿಕ ಪರಿಸ್ಥಿತಿಯನ್ನು 1/7/26ರಿಂದ ಜಾರಿ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಮತ್ತು 1/4/25ರಿಂದ 31/1/26 ಏನು ಇದೀಗ ಅದನ್ನ ಹಂತ ಹಂತವಾಗಿ ಆರ್ಥಿಕ ಪರಿಸ್ಥಿತಿಯನ್ನ ತಿಳಿಸಿ ಅದನ್ನ ಅರಿಯಸ್ ಕೊಡೋದಕ್ಕೆ ಪ್ರಾರಂಭಿಸುವಂತ ಆದೇಶ ಮಾಡಿದ್ದಾರೆ. ಅದು ಕೂಡ ಗ್ಯಾರಂಟಿ ಇಲ್ಲ. ನಮ್ಮ NTK ಸಮಿತಿ ಈಗಾಗಲೇ ಒಂದು ಸ್ಪಷ್ಟವಾದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಯಾವುದೇ ಕಾರಣಕ್ಕೂ ಅದು 38 ತಿಂಗಳ ಅರಿಯಸ್ನ ಕೊಡಬೇಕಾಗುತ್ತೆ, 26 ತಿಂಗಳ ಬದಲಾಗಿ ಒಂದು. ಯಾವುದೇ ಕಾರಣಕ್ಕೂ ನಮ್ಮ ಅನೂಚಾನವಾಗಿ ನಡೆದುಕೊಂಡು ಬಂದಂತಹ 4 ವರ್ಷದ ಒಪ್ಪಂದ ಅದು 1/1/24ರಿಂದಲೇ ಆಗಬೇಕಾಗುತ್ತೆ. ನಮ್ಮ 2 ಜೊತೆಗೆ ನಮ್ದು ಏನು ಇನ್ಕ್ರಿಮೆಂಟ್ಸು ಅದೆಲ್ಲ ಪರಿಷ್ಕೃತ ಆಗಬೇಕಾಗುತ್ತೆ. ಈಗ ಮತ್ತೆ 1/4/25ರಿಂದ 31/3/29 ಅಂದ್ರೆ ನಮ್ಮ ಹೆಚ್ಚಿಗೆ 1/1/20ರಿಂದ 5.25 ವರ್ಷ ಆಗೋಗುತ್ತೆ. ಅಂದ್ರೆ 4 ವರ್ಷದ ಬದಲಾಗಿ 5.25 ವರ್ಷ ಆಗುತ್ತೆ. ಮುಂದಿನ ತಿಂಗಳು ಕೂಡ ಇದೇ ಪರಿಸ್ಥಿತಿ ಮತ್ತೆ ಅದು ಅದೇ ರೀತಿ ಅದು ಮುಂದುವರೆದಂತ ಒಂದು ಸಂದರ್ಭ ಇದೆ. ಆದ್ರೆ ಈ ಒಂದು ಆದೇಶದಿಂದ ಕಾರ್ಮಿಕರಿಗೆ ಸಾಕಷ್ಟು ನಷ್ಟ ಆಗುತ್ತೆ. ಇದು ಘೋರ ಅನ್ಯಾಯ ಅಂತ ನಾನು ಹೇಳ್ಬೇಕಾಗುತ್ತೆ. ಅದರಿಂದ ಇವೇನು ಕಾರ್ಮಿಕರಿಗೆ ಏನು ಇವತ್ತು ಅನ್ಯಾಯವನ್ನ ಸರ್ಕಾರ ಮಾಡಿರೋದನ್ನ ನಾವು NTK ಸಮಿತಿಯಿಂದ ಅದನ್ನ ಖಂಡಿಸ್ತೇವೆ, ಖಂಡಿಸ್ತೇವೆ. ಅದು ಅಲ್ಲದೆ ನಾವೇನು ಇವತ್ತು ನಾವು 29/4/26 ಏನು ನಾವು ಸರ್ಕಾರಕ್ಕೆ ಒಂದು ಮುಷ್ಕರ ನೋಟಿಸ್ ಅನ್ನು ಕೊಟ್ಟು 25/5/26ರಿಂದ ಏನು 4 ನಿಗಮಗಳಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ನಾವು ಮಾಡ್ಕೊಂಡು ಏನು ಜಾರಿ ಮಾಡಿದ್ದೇವೆ ಅದನ್ನ ನಾವು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡೋದಿಲ್ಲ. ನಮ್ಮ ಡಿಮಾಂಡ್ಗಳು ಪರಿಗಣಿಸುವವರೆಗೆ ನಮ್ಮ NTK ಸಮಿತಿ ಆ ಹೋರಾಟಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ತದೆ. ಮತ್ತು ಮೈಸೂರು ಬೆಂಗಳೂರು ನಿಂತಿರುವಂತ ಆದೇಶ ಏನು ಸಮಸ್ಯೆಗಳಿದೆ ಅದು ಕೂಡ ಜಾರಿಯಲ್ಲಿರ್ತದೆ. ಈಗಲೂ ಕೂಡ ಸರ್ಕಾರ ಕೇಳ್ತೇನೆ, 2 ಆದೇಶಗಳನ್ನ ವಾಪಸ್ ಪಡೆದು ಬದಲಾವಣೆ ಮಾಡದೇ ಇದ್ರೆ ನಮ್ಮ NTK ಸಮಿತಿ 25/26ರಿಂದ ಅದು ಮುಷ್ಕರ ಹೂಡೋದು ಖಚಿತ. ಆ ಮುಷ್ಕರದಿಂದ ಏನೇ ಆಗೋಗಿದ್ರು ಅದು ಕೂಡ ಅದಕ್ಕೆ ಸಂಪೂರ್ಣವಾಗಿ ಸರ್ಕಾರವೇ ಜವಾಬ್ದಾರಿ ಆಗ್ತದೆ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ನಾನು ಕಾರ್ಮಿಕ ಕೇಳ್ಕೊಳ್ತೇನೆ, ನೀವು ಸಂಘಟಿತರಾಗಿ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂತ ಆರ್ಡರ್ನ ವಿರೋಧಿಸಬೇಕಾಗುತ್ತೆ. ಕಾರ್ಮಿಕರಿಗೆ ಕೇಳ್ಕೊಳ್ತೇವೆ, ನೀವು ಒಗ್ಗಟ್ಟಾಗಿ 25/26ರಿಂದ ಈ ಮುಷ್ಕರಕ್ಕೆ ನೀವು ಸಜ್ಜಾಗಿರಬೇಕು ಅಂತ ನಾನು ಕಾರ್ಮಿಕರಿಂದ ಕೂಡ ಕೇಳ್ಕೊಳ್ತೇನೆ. ಇವತ್ತು ಕಾರ್ಮಿಕ ಬಂಧುಗಳೇ, ಇವತ್ತು ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿ ಇವತ್ತು ನಮ್ಮ 4 ಸಾರಿಗೆ ನಿಯಮಗಳ ಕಾರ್ಮಿಕರ ವೇತನವನ್ನ 1/4/25ರಿಂದ ಜಾರಿಗೆ ಬರುವಂತ ಆದೇಶ ಮಾಡಿ 12% 31/3/25ರಿಂದ ಬೇಸಿಕ್ ಪೇಗೆ ಆಡ್ ಮಾಡಿ ವೇತನ ಪರಿಷ್ಕರಣೆ ಮಾಡಿ ಅಂತ ಆದೇಶವನ್ನು ಹೊರಡಿಸಿದ್ದಾರೆ. ಜೊತೆಗೆ ಇದನ್ನ ಆರ್ಥಿಕ ಪರಿಸ್ಥಿತಿಯನ್ನು 1/7/26ರಿಂದ ಜಾರಿ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಮತ್ತು 1/4/25ರಿಂದ 31/1/26 ಏನು ಇದೀಗ ಅದನ್ನ ಹಂತ ಹಂತವಾಗಿ ಆರ್ಥಿಕ ಪರಿಸ್ಥಿತಿಯನ್ನ ತಿಳಿಸಿ ಅದನ್ನ ಅರಿಯಸ್ ಕೊಡೋದಕ್ಕೆ ಪ್ರಾರಂಭಿಸುವಂತ ಆದೇಶ ಮಾಡಿದ್ದಾರೆ. ಅದು ಕೂಡ ಗ್ಯಾರಂಟಿ ಇಲ್ಲ. ನಮ್ಮ NTK ಸಮಿತಿ ಈಗಾಗಲೇ ಒಂದು ಸ್ಪಷ್ಟವಾದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಯಾವುದೇ ಕಾರಣಕ್ಕೂ ಅದು 38 ತಿಂಗಳ ಅರಿಯಸ್ನ ಕೊಡಬೇಕಾಗುತ್ತೆ, 26 ತಿಂಗಳ ಬದಲಾಗಿ ಒಂದು. ಯಾವುದೇ ಕಾರಣಕ್ಕೂ ನಮ್ಮ ಅನೂಚಾನವಾಗಿ ನಡೆದುಕೊಂಡು ಬಂದಂತಹ 4 ವರ್ಷದ ಒಪ್ಪಂದ ಅದು 1/1/24ರಿಂದಲೇ ಆಗಬೇಕಾಗುತ್ತೆ. ನಮ್ಮ 2 ಜೊತೆಗೆ ನಮ್ದು ಏನು ಇನ್ಕ್ರಿಮೆಂಟ್ಸು ಅದೆಲ್ಲ ಪರಿಷ್ಕೃತ ಆಗಬೇಕಾಗುತ್ತೆ. ಈಗ ಮತ್ತೆ 1/4/25ರಿಂದ 31/3/29 ಅಂದ್ರೆ ನಮ್ಮ ಹೆಚ್ಚಿಗೆ 1/1/20ರಿಂದ 5.25 ವರ್ಷ ಆಗೋಗುತ್ತೆ. ಅಂದ್ರೆ 4 ವರ್ಷದ ಬದಲಾಗಿ 5.25 ವರ್ಷ ಆಗುತ್ತೆ. ಮುಂದಿನ ತಿಂಗಳು ಕೂಡ ಇದೇ ಪರಿಸ್ಥಿತಿ ಮತ್ತೆ ಅದು ಅದೇ ರೀತಿ ಅದು ಮುಂದುವರೆದಂತ ಒಂದು ಸಂದರ್ಭ ಇದೆ. ಆದ್ರೆ ಈ ಒಂದು ಆದೇಶದಿಂದ ಕಾರ್ಮಿಕರಿಗೆ ಸಾಕಷ್ಟು ನಷ್ಟ ಆಗುತ್ತೆ. ಇದು ಘೋರ ಅನ್ಯಾಯ ಅಂತ ನಾನು ಹೇಳ್ಬೇಕಾಗುತ್ತೆ. ಅದರಿಂದ ಇವೇನು ಕಾರ್ಮಿಕರಿಗೆ ಏನು ಇವತ್ತು ಅನ್ಯಾಯವನ್ನ ಸರ್ಕಾರ ಮಾಡಿರೋದನ್ನ ನಾವು NTK ಸಮಿತಿಯಿಂದ ಅದನ್ನ ಖಂಡಿಸ್ತೇವೆ, ಖಂಡಿಸ್ತೇವೆ. ಅದು ಅಲ್ಲದೆ ನಾವೇನು ಇವತ್ತು ನಾವು 29/4/26 ಏನು ನಾವು ಸರ್ಕಾರಕ್ಕೆ ಒಂದು ಮುಷ್ಕರ ನೋಟಿಸ್ ಅನ್ನು ಕೊಟ್ಟು 25/5/26ರಿಂದ ಏನು 4 ನಿಗಮಗಳಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ನಾವು ಮಾಡ್ಕೊಂಡು ಏನು ಜಾರಿ ಮಾಡಿದ್ದೇವೆ ಅದನ್ನ ನಾವು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡೋದಿಲ್ಲ. ನಮ್ಮ ಡಿಮಾಂಡ್ಗಳು ಪರಿಗಣಿಸುವವರೆಗೆ ನಮ್ಮ NTK ಸಮಿತಿ ಆ ಹೋರಾಟಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ತದೆ. ಮತ್ತು ಮೈಸೂರು ಬೆಂಗಳೂರು ನಿಂತಿರುವಂತ ಆದೇಶ ಏನು ಸಮಸ್ಯೆಗಳಿದೆ ಅದು ಕೂಡ ಜಾರಿಯಲ್ಲಿರ್ತದೆ. ಈಗಲೂ ಕೂಡ ಸರ್ಕಾರ ಕೇಳ್ತೇನೆ, 2 ಆದೇಶಗಳನ್ನ ವಾಪಸ್ ಪಡೆದು ಬದಲಾವಣೆ ಮಾಡದೇ ಇದ್ರೆ
ನಮ್ಮ ಗಡ್ಡಿಕೆ ಸಮಿತಿ 25-26ರಿಂದ ಅದು ಮುಷ್ಕರ ಹೂಡೋದು ಖಚಿತ. ಆ ಮುಷ್ಕರದಿಂದ ಏನೇ ಆಗೋಗಳಿದ್ರು ಅದು ಕೂಡ ಅದಕ್ಕೆ ಸಂಪೂರ್ಣವಾಗಿ ಸರ್ಕಾರವೇ ಜವಾಬ್ದಾರಿ ಆಗ್ತದೆ ಮಾತ್ರ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ನಾನು ಕಾರ್ಮಿಕ ಕೇಳ್ಕೊತೇನೆ, ನೀವು ಸಂಘಟಿತರಾಗಿ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂಥ ಆರ್ಡರ್ನ ವಿರೋಧಿಸಬೇಕಾಗುತ್ತೆ. ಕಾರ್ಮಿಕರು ಕೇಳ್ಕೊತೇವೆ, ನೀವು ಒಗ್ಗಟ್ಟಾಗಿ 25-26ರಿಂದ ಈ ಮುಷ್ಕರಕ್ಕೆ ನೀವು ಸಜ್ಜಾಗಿರಬೇಕು ಅಂತ ನಾನು ಕಾರ್ಮಿಕರಿಂದ ಕೂಡ ಕೇಳ್ಕೊತೇನೆ.